ಕುಕ್ಕರ್ ಯಾಕೆ ಕ್ಲೋಸ್ ಮಾಡಿದ? ಕ್ಲೋಸ್ ಮಾಡೋಕ್ಕೆ ಬರಲ್ಲ. ನಾನೇ ಬರುತ್ತೆ, ಯಾಕೆ ಬರಲ್ಲ? ನಮಸ್ಕಾರ ಸ್ನೇಹಿತರೆ. ಈಗ ನಾವು ಇವತ್ತಿನ ದಿವಸ ನಾವು ಚಿತ್ರಾನ್ನ ಮಾಡತಕ್ಕಂಥ ಒಂದು ಪದ್ಧತಿಯನ್ನು ಹೇಳ್ತಾ ಇದ್ದೀವಿ. ಮೊದಲಿಗೆ ನಾವು ಒಂದು ದಪ್ಪ ಥರದ ಪಾತ್ರೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಒಂದು ಟಾಟಾ ಕಂಪನಿಯ ಒಳ್ಳೆಣ್ಣೆ, ಇದು ಯಾವುದೇ ಕೆಮಿಕಲ್ಸ್ ಇರಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದ್ದರಿಂದ ನಾವು ಈ ಎಣ್ಣೆಯನ್ನೇ ಬಳಸ್ತಾ ಇದ್ದೀವಿ. ನೆಕ್ಸ್ಟು ಇದಕ್ಕೆ ನಾವು ಮೊದಲನೇದಾಗಿ ಈ ಎಣ್ಣೆ ಕಾದ ನಂತರ ಅದಕ್ಕೆ ನಾವು ಸಾಸಿವೆಯನ್ನು ಸೇರಿಸಬೇಕಾಗ್ತದೆ. ಸಾಸಿವೆಯಲ್ಲಿ ಒಂದು ಉತ್ತಮವಾದ ಒಂದು ಆಯುರ್ವೇದಿಕ್ ನಮಗೆ ಅಂಶ ಸಿಗ್ತದೆ. ಮತ್ತು ಅದಕ್ಕೆ ನಾವು ಜೀರಿಗೆಯನ್ನು ಕೂಡ ಸೇರಿಸಬೇಕಾಗ್ತದೆ. ಜೀರಿಗೆ ಕೂಡ ಅದರ ಜೊತೆಗೆ ಚಟಪಟ ಅನ್ನುವಾಗ ನಾವು ಅದಕ್ಕೆ ಮತ್ತೆ ಸಣ್ಣ ಉರಿಯಲ್ಲಿ ನಾವು ಈ ಒಂದು ಪದ್ಧತಿಯನ್ನು ಮಾಡಿಕೊಳ್ಬೇಕು. ಇಲ್ಲ ಅಂತಂದರೆ ಚಿತ್ರಾನ್ನ. ಆಮೇಲೆ ಇದಕ್ಕೆ ಕರಿಬೇವನ್ನು ಸೇರಿಸಬೇಕಾಗ್ತದೆ. ಕರಿಬೇವಿನಲ್ಲಿ ನಮಗೆ ಕ್ಯಾಲ್ಸಿಯಂ ಇರೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಅದರ ಜೊತೆಗೆ ಕಡಲೆಬೇಳೆಯನ್ನು ಸೇರಿಸಬೇಕು. ಇದು ರುಚಿಯನ್ನು ಹೆಚ್ಚಿಸ್ತದೆ ಮತ್ತು ರೆಸಿಪಿ. ಮತ್ತು ಇದರ ಜೊತೆಗೆ ನಾವು ಉದ್ದಿನಬೇಳೆ ಮತ್ತು ಶೇಂಗಾವನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಶೇಂಗಾ ಮತ್ತು ಉದ್ದಿನಬೇಳೆ ಅದನ್ನು ಹಾಕೋದ್ರಿಂದ ಚಿತ್ರಾನ್ನ ಭಾಳ ರುಚಿಕರವಾಗಿ ನಮಗೆ ಸೇರ್ತದೆ. ಮತ್ತು ಈ ಚಿತ್ರಾನ್ನ ಮಾಡುವಾಗ ನಾವು ಬಹಳ ಒಂದು ಸಮಾಧಾನದಿಂದ ಮಾಡಬೇಕಾಗ್ತದೆ. ಯಾವುದೇ ಅವಸರದಿಂದ ಮಾಡಿದರೆ ಏನಾದರೂ ಒಂದು ರುಚಿ ಕೈ ಕೊಡುವ ಚಾನ್ಸಸ್ ಇರುತ್ತದೆ. ಇದನ್ನು ಕೈಯಾಡ್ತಾ ಅದು ಹೊಂಬಣ್ಣಕ್ಕೆ ಬರುವ ಹಾಗೆ ನಾವು ಮಾಡ್ತಾ ಇರಬೇಕು. ನಂತರ ಹೊಂಬಣ್ಣ ಬರುವ ನಂತರ ನಾವು ಅದಕ್ಕೆ ಈರುಳ್ಳಿಯನ್ನು ಸೇರಿಸಬೇಕಾಗ್ತದೆ. ಈರುಳ್ಳಿ ಮೊದಲೇ ನಾವು ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸೇರಿಸ್ತಾ ಆ ಈರುಳ್ಳಿ ಯಾವ ಕಲರ್ ಬರಬೇಕಪ್ಪ ಅಂತಂದರೆ ಬಂಗಾರದ ಕಲರ್, ಅಂದರೆ ಗೋಲ್ಡನ್ ಕಲರ್ ಬರುವ ಹಾಗೆ ನಾವು ಅದನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಅದು ಆ ಕಲರಿಗೆ ಬಂದರೆ ಮಾತ್ರ ಚಿತ್ರಾನ್ನ ಭಾಳ ಅಚ್ಚುಕಟ್ಟಾಗಿ ನಮಗೆ ಬರ್ತದೆ ಅಂತ ಹೇಳಬೇಕಾಗ್ತದೆ. ಅದರ ಜೊತೆಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ನಂತರ ಆ ಕೈಯಾಡ್ತಾ ನಾವು ಹಾಗೇ ಮಾಡ್ತಾ ಹೋದಾಗ ಅದು ನಮಗೆ ಈರುಳ್ಳಿ ಒಳ್ಳೆ ಹದಕ್ಕೆ ಬಂದಾಗ ನಾವು ಅದರ ಜೊತೆಗೆ ಸ್ವಲ್ಪ ಈ ಚಿತ್ರಾನ್ನ ಈ ಬ್ಯಾಚುಲರ್ಗಂತೂ ಊಟ ಮಾಡಲಿಕ್ಕೆ ಎಮರ್ಜೆನ್ಸಿ, ಹೋಟ್ಲಿಕ್ಕಿಂತ ಮನೆಯಲ್ಲೇ ಉತ್ತಮ. ಈ ರೀತಿ ಮಾಡ್ಕೊಂಡ್ರೆ ನಾವು 3 ಹೊತ್ತು ಕೂಡ ಇದನ್ನೇ ಊಟ ಮಾಡಿದರೂ ಕೂಡ ಯಾವುದೇ ಸಮಸ್ಯೆ ಇರೋದಿಲ್ಲ. ಆದ್ದರಿಂದ ನಾವು ಈ ಮನೆಯಲ್ಲಿ ಒಬ್ಬರೇ ಇದ್ದಾಗ ಇದು ಬಹಳ ಚೆನ್ನಾಗಿರ್ತದೆ. ಇದ್ರ ಜೊತೆಗೆ ನಾವು ಒಂದು ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿಯನ್ನು ಮಿಶ್ರಣ ಮಾಡ್ಕೊಂಡಂಥ ಒಂದು ಪೇಸ್ಟನ್ನು ನಾವು ಈರುಳ್ಳಿಗೆ ಜೊತೆಗೆ ನಾವು ಸೇರಿಸಬೇಕು. ಸೇರಿಸುವಾಗ ನಾವು ಯಾವುದೇ ಕೈಯಾಡ್ತಾ ಹಾಗೇ ಇರಬೇಕು. ಯಾಕಂತಂದರೆ ಅದು ಒಂದು ಆ ಕಡೆಗೆ ಈ ಕಡೆಗೆ ಬೇರೆ ಆಗುವ ಚಾನ್ಸ್ ಇರ್ತದೆ. ಈಗ ನಾವು ಅದನ್ನು ತೆಗೆದುಕೊಂಡ್ವಿ. ಅದ್ರ ಜೊತೆಗೆ ನಾವು ಅರಿಶಿನ ಕೂಡ ಒಂದು ಸ್ವಲ್ಪ ಪುಡಿಯನ್ನು ಸೇರಿಸಬೇಕು. ಅದು ಕೂಡ ಆ ಎಣ್ಣೆಯಲ್ಲಿ ಬೇಯ್ತಾ ಇರಬೇಕು. ಬೆಂದಾಗ ಅದು ಒಂದು ಯಾವಾಗಲೂ ಚಿತ್ರಾನ್ನಕ್ಕೆ ನಾವು ಚಿತ್ರಾನ್ನ ಕರೆಯುವಾಗ ಅರಿಶಿನ ಇದ್ರೆ ಮಾತ್ರ ಅದಕ್ಕೆ ಒಂದು ರೂಪ ಬರ್ತದೆ ಚಿತ್ರಾನ್ನಕ್ಕೆ. ಹಾಗಾದರೆ ಮಾತ್ರ ಅದು ಏನು ಚಿತ್ರಾನ್ನ ಅಂತ ಅನಿಸ್ಕೊಳ್ತದೆ. ಈಗ ನಾವು ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಯಾವಾಗಲೂ ಕೆಲವೊಬ್ಬರು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾರೆ. ಈ ರೀತಿ ಹಾಕ್ಕೊಂಡ್ರೆ ಇನ್ನೂ ರುಚಿ ಮತ್ತಷ್ಟು ಹೆಚ್ಚಿಸ್ತದೆ. ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು. ಯಾಕಂದ್ರೆ ಕೆಲವೊಬ್ಬನಿಗೆ ನಾವು ಏನು ಮಿಕ್ಸರ್ ಇರುತ್ತೆ, ಕೆಲವೊಬ್ಬರು ಮನೆಗೆ ಇರೋಲ್ಲ. ಆಮೇಲೆ ಕರೆಂಟ್ ಇರುತ್ತೆ, ಕರೆಂಟ್ ಇರೋಲ್ಲ. ಅವಾಗ ಒಳಕಲ್ ಅಂತ ಇರುತ್ತೆ, ಆಮೇಲೆ ಕುಟ್ಟಣಿಕೆ ಅಂತ ಇರುತ್ತೆ. ಅದರಲ್ಲಿ ನಾವು ಏನು ಇಲ್ಲಪ್ಪ ಅಂತಂದರೆ ಒಂದು ಹಳೆಯ ಒಂದು ಸ್ಟೀಲು ಲೋಟದಲ್ಲಿ ಒಂದು ಲಟ್ಟಣಿಕೆಯನ್ನು ತೆಗೆದು ಜಜ್ಜಿ ಕೂಡ ನಾವು ಅದರಲ್ಲಿ ಸೇರಿಸ್ಕೊಳ್ಬೋದು ಎಮರ್ಜೆನ್ಸಿ ಒಳಗೆ. ಈ ರೀತಿ ಮಾಡಿದ್ರಂತಂದ್ರೆ ನಾವು ಅದನ್ನು ಕಪ್ಪನ್ನು ಒರಳನ್ನು ತೊಳ್ಕೊಳ್ಳೋದು ಅದನ್ನು ಲೇಟ್ ಆಗುತ್ತೆ. ಈ ರೀತಿ ಒಂದು ಹಳೆಯ ಒಂದು ಸ್ಟೀಲ್ ಲೋಟದಲ್ಲಿ ಮಾಡೋದ್ರಿಂದನೂ ಕೂಡ ನಾವು ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ಹೀಗೆ ಕೈಯಾಡ್ತಾ ಇರುವಾಗ ನಮಗೆ ಒಳ್ಳೆಯ ಘಮ ಬರುತ್ತೆ. ಆ ಘಮ ಭಾಳ ಅಕ್ಕಪಕ್ಕದ ಮನೆಯವರು ಕೂಡ ಅದನ್ನ ಏನೋ. ಈಗ ಆ ಉಳಿದಂಥ ಈ ಮೆಣಸಿನ್ಕಾಯಿ ಪೇಸ್ಟನ್ನು ನಾವು ಜಾರಿಗೆ ತೊಳೆದುಬಿಟ್ಟು
ಆ ಜಾರಿನಿಂದ ಮತ್ತೆ ಆ ಪಾತ್ರೆಗೆ ಸೇರಿಸಿ ನಾವು ಆ ಪಾತ್ರೆಯನ್ನು ಮತ್ತೆ ಕೈಯಾಡ್ತಾ ಇರಬೇಕು. ಕೈಯಾಡ್ತಾ ಒಂದು ಒಳ್ಳೆಯ ಘಮ ಘಮ ವಾಸನೆ ಬರ್ತದೆ. ಆ ವಾಸನೆ ತುಂಬ ಒಂದು ಹಿತಕರವಾದ ಎಲ್ಲ ನಮ್ಮ ಹೊರಗಡೆ ಕೂಡ ಜನರಿಗೆ ಆ ಸ್ಮೆಲ್ ಬರ್ತಾ ಇರ್ತದೆ. ಈ ರೀತಿಯಾಗಿ ನಾವು ಕೈಯಾಡ್ತಾ ಇರುವಾಗ ನಾವು ಆ ಒಂದು ಎಣ್ಣೆಯನ್ನು ತಳದಿಂದ ಎಣ್ಣೆಯನ್ನು ಬಿಡಬೇಕು. ಆ ರೀತಿ ನಾವು ಕೈಯಾಡ್ತಿರ್ಬೇಕು. ನಮಗೆ ಹೇಗೆ ಇದು ಮಸಾಲೆ ಬಂದಿದೆ ಅಂತ ಗೊತ್ತಾಗುತ್ತೆ ಅಂತಂದ್ರೆ ಆ ಪಾತ್ರೆಯಿಂದ ಎಣ್ಣೆ ಬಿಡ್ತದೆ. ನೀರಿನಂಶ ಎಲ್ಲ ಹೋಗಿ ಎಣ್ಣೆ ಬಂದಾಗ ಅದನ್ನು ನಾವು ಗ್ಯಾಸ್ ಸ್ಟವನ್ನು ನಾವು ಬಂದ್ ಮಾಡಬೇಕು. ಬಂದ್ ಮಾಡಿ ನಾವು ಮಸಾಲೆ ಆರಬೇಕು. ಅದು ತಣ್ಣಗೆ ಆದ ನಂತರ ನಾವು ಈ ಮೊದಲೇ ನಾವು ಒಳ್ಳೆ ಉತ್ತಮವಾದ ಹಳೆ ಅಕ್ಕಿಯಿಂದ ಅನ್ನ ಮಾಡಿ ಇಟ್ಕೊಂಡಿದ್ವಿ. ಅದು ಅನ್ನ ಕೂಡ ನಾವು ಕುಕ್ಕರ್ನಲ್ಲಿ ಹಿಂದೆ ಎಲ್ಲ ಪಾತ್ರೆಯಲ್ಲೇ ಮಾಡ್ತಾಯಿದ್ರು. ಈಗ ಕುಕ್ಕರ್ನಲ್ಲೇ ಮಾಡೋದ್ರಿಂದ ನಾವು ಮೊದಲೇ ಅನ್ನವನ್ನು ನಾವು ತಯಾರು ಮಾಡ್ಕೊಂಡಿದ್ವಿ. ಆ ಚಿತ್ರಾನ್ನಕ್ಕೆ ಯಾವಾಗಲೂ ಅನ್ನ ತಣ್ಣಗೆ ಆಗಬೇಕು. ತಣ್ಣಗೆ ಮತ್ತು ಉದುರಾಗಿ ಇರಬೇಕು. ಆ ಉದುರಾಗಿ ತಣ್ಣಗೆ ಆದ ನಂತರ ಈ ನಾವು ಮೊದಲೇ ಮಾಡಿ ಇಟ್ಕೊಂಡಂತಹ ಚಿತ್ರಾನ್ನದ ಮಸಾಲೆಯು ಕೂಡ ತಣ್ಣಗಾಗಬೇಕು. ಆ ನಂತರ ನಾವು ಒಂದು ಪಾತ್ರೆಗೆ ಚಮಚದಿಂದ ಒಂದು ಪಾತ್ರೆಗೆ ತೆಗೆದುಕೊಂಡು ಆ ಉದುರ ಅನ್ನವನ್ನು ಈ ನಮ್ಮ ಮೊದಲೇ ತಯಾರು ಮಾಡ್ಕೊಂಡಂಥ ಚಿತ್ರಾನ್ನಕ್ಕೆ ನೀಟಾಗಿ ಬೆರೆಸ್ಕೊಳ್ಬೇಕಾಗ್ತದೆ. ಈ ಅನ್ನ ಉದುರು ಆದರೆ ಮಾತ್ರ ಈ ಚಿತ್ರಾನ್ನ ಮಿಶ್ರಣ ಬೇಗ ಮಸಾಲೆ ಕೂಡಿಕೊಳ್ತದೆ. ಈ ರೀತಿಯಾಗಿ ಮಾಡಿದ ನಂತರ ನಾವು ಮಸಾಲೆಗೆ ನಾವು ಯಾಕೆ ನೀವು ಹುಳಿಯನ್ನು ಸೇರಿಸಲಿಲ್ಲ ಅಂತ ನಿಮಗೆ ಪ್ರಶ್ನೆ ಕಾಡ್ತಾ ಇರ್ಬೋದು. ಅದನ್ನೇ ನಂತರ ಹೇಳ್ತಾ ಇದ್ದೇವೆ. ಈ ಚಿತ್ರಾನ್ನವನ್ನು ಕಲಿಸುವಾಗ ಕೊನೆಯದಾಗಿ ಒಂದು ನಾವು ಪೂರ್ಣ ಮಿಶ್ರಣ ಆದ ನಂತರ ನಾವು ಆ ಒಂದು ನಿಂಬೆಹಣ್ಣು ನೀವು ಮನೆಯಲ್ಲಿ ಬೆಳೆದಿರ್ಬೋದು ಅಥವಾ ನೀವು ಸಂತೆಯಲ್ಲಿ ಕೂಡ ತಂದು ಇಟ್ಕೊಂಡಿರಬೇಕು. ಆ ಒಂದು ಉತ್ತಮವಾದ ಒಂದು ಒಳ್ಳೆಯ ನಿಂಬೆಹಣ್ಣು, ಹಳದಿ ಬಂದಿರತಕ್ಕಂಥ ನಿಂಬೆಹಣ್ಣಲ್ಲಿ ಹುಳಿ ಅಂಶ ಜಾಸ್ತಿ ಇರ್ತದೆ. ಬೀಜವನ್ನು ತೆಗೆದುಬಿಟ್ಟು ನಾವು ಮೇಲ್ಗಡೆ ನೀಟಾಗಿ ಒಂದು 2 ಹೋಳು ನಿಂಬೆಹಣ್ಣನ್ನು ನಾವು ಈ ಥರ ಹಿಂಡಿ ನಾವು ಪೂರ್ಣ ಪ್ರಮಾಣದಲ್ಲಿ ಒಂದು ಈ ಚಮಚದಿಂದ ಕೈ ಹಿಡಿದರೆ ನಿಮಗೆ ಉತ್ತಮವಾದ ಒಂದು ಚಿತ್ರಾನ್ನ ಬರ್ತದೆ. ಕಲರು ಕೂಡ ಭಾಳ ನೋಡಲಿಕ್ಕೆ ಕೂಡ ತಿನ್ನಲಿಕ್ಕೆ ಕೂಡ ಭಾಳ ರುಚಿಕರವಾಗಿರ್ತದೆ. ಆಮೇಲೆ ಕೊನೆಯದಾಗಿ ನಾವು ಇದಕ್ಕೆ ಮೊಸರನ್ನು ನಾವು ಹಾಕಿಕೊಂಡು ತಿಂದರೆ ನಾವು ಒಳ್ಳೆ ರುಚಿಕರವಾದ, ಮತ್ತು ನೀವು ಈ ಬೆಳಿಗ್ಗೆ ಟಿಫನ್ ಮಾಡಿದರೆ ಮಧ್ಯಾಹ್ನ ತನಕ ಕೂಡ ಹಾಗೆ. ಸ್ನೇಹಿತರೆ, ನಾನು ಈ ಚಿತ್ರಾನ್ನ ಊಟ ಮಾಡಿದೆ. ಬಹಳ ತುಂಬ ರುಚಿಕರವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಇದೇ ಥರದ ಇನ್ನೂ ವಿಡಿಯೋಗಳು ಬೇಕಾದಲ್ಲಿ ನಮಗೆ ಪ್ರೋತ್ಸಾಹಿಸಿ.